ಬಂದಿದ್ದ. ಹಲೋ ಮಿಸ್, ನಿಮ್ಮ ಹೆಸರು? ನನ್ನ ಹೆಸರು ತೆಗೆದುಕೊಂಡು ನೀನೇನ್ ಮಾಡ್ತೀಯ? ಮೊದಲು ನನಗೆ ದಾರಿ ಬಿಡು. ಹೇ, ಬಿಡುತ್ತೇನೆ. ನಾನು ಹೇಳಿದಂಗೆ ಕೇಳಿದರೆ ಬಿಡುತ್ತೇನೆ. ಅಲ್ಲ, ನೀ ಹೇಳಿದಂತೆ ನಾನೇ ಕೇಳ್ಬೇಕು? ನನ್ ಮನೆಗೆ ಹೋಗ್ಬೇಕು, ನನ್ಗೆ ದಾರಿ ಬಿಡು. ಏ ನಿಲ್ಲು, ನಾನು ಹೇಳಿದಂಗೆ ಕೇಳಿದರೆ ಬಿಡುತ್ತೇನೆ, ಇಲ್ಲ ಸರಿ ಆಯ್ತು, ಅದೇನಂತ ಬೇಗ ಹೇಳು. ನೋಡು ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಪ್ರೇಮದ ಮುತ್ತನ್ನು ಕೊಟ್ಟು ಈ ನಿನ್ನ ಸುಂದರವಾದ ದೇಹವನ್ನು ನನಗೆ 5 ನಿಮಿಷ ಅರ್ಪಿಸಿ ನನಗೆ ಸುಖ ಕೊಟ್ಟರೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಏಯ್ ಮುಚ್ಚ ಬಾಯಿ ದುರಾತ್ಮ, ನೀ ಹೇಳಿದಂತ ಕೇಳಿ ನಿನಗೆ ಸೆರೆ ಹಾಸಲು ನಾನೇನು ಸೋಳೆ ಅಲ್ಲ. ನಾನೊಬ್ಳು ಮಾನವಂತರ ಮನೆತನದ ಮಗಳು. ನಾನು ಮಾನವಂತರ ಮಗಳ? ಹುಡುಗಿ, ನಿಮ್ಮಂತ ಮಾನವಂತರ ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಾನವನ್ನು ಮಾರಿಕೊಂಡು ಕೊನಕೊಂಡಂತೆ ಮೈ ಕಾಣುವ ನೀರು ಹಾಕಿಕೊಂಡು ಮೆರೆಯುತ್ತಿದ್ದಾರೆ ಈ ಪ್ರಪಂಚದಲ್ಲೇ. ಆ ಕರೋನಾ ಎಂಬ ಕೆಟ್ಟ ಕಾಲದಲ್ಲಿ ಶಾಲೆ ಮಕ್ಕಳಿಗೆ ಆಸರೆಯಾಗಲೆಂದು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆ ಜಾರಿಗೆ ತಂದರೆ ತಂದೆ ತಾಯಿಯೊಂದಿಗೆ ಕಾಡಿಬೇಡಿ 100 ಫೋನ್ ಅನ್ನು ಕೊಡಿಸಿಕೊಂಡು ಆನ್ಲೈನ್ ಕ್ಲಾಸ್ ಕಲಿಯೋದನ್ನು ಬಿಟ್ಟು ತನಗೆ ಬೇಕಾದ ಹುಡುಗನೊಂದಿಗೆ ವಾಟ್ಸಾಪ್ ನಲ್ಲಿ ಚಾಟ್ ಮಾಡುವ ಮಂಗಯ್ಯಣ್ಣ ಎಷ್ಟು ಇಲ್ಲಿನ ಪೃಥ್ವಿಯಲ್ಲೇ ತನಗೆ ಬೇಕಾದ ಮಿಂಡನೊಂದಿಗೆ ಮದುವೆಗಿಂತ ಮೈಯನ್ನು ಅರ್ಪಿಸಿ 3 ತಿಂಗಳ ಹೊಟ್ಟೆಯನ್ನು ಬರೆಸಿಕೊಂಡು ಗರ್ಭದಲ್ಲಿರುವ ಕೂಸನ್ನು ಗರ್ಭದಲ್ಲೇ ಸಾಯಿಸಿ ಮನೆಯಲ್ಲಿ ನೋಡಿದ ಹುಡುಗನೊಂದಿಗೆ ಮದುವೆಯನ್ನು ಮಾಡಿಕೊಂಡು ತಲೆ ತುಂಬ ಸೆರೆಗೊತ್ತು ನಾನೇ ಗರತಿ ಎಂದು ಕೊಡುವ ಸೂರ್ಯರಸಲ ಈಗಿನ ಹೆಣ್ಣು ಜಾತಿಯಲ್ಲೇ ಕಲಾವಿದರಿಗೆ ಆಸರೆ ಆಗಲೆಂದು, ಜನರಿಗೆ ಮನರಂಜನೆ ಆಗಲಿ ಎಂದು ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಆಪ್ ಜಾರಿಗೆ ತಂದರೆ ಯಾರು ಇಲ್ಲದ ಜಾರಿಗೆ ಹೋಗಿ ಬೆತ್ತಲೆ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ವಯಸ್ಸಿನ ಹುಡುಗರ ನಿತ್ಯಗೆಡಿಸುವ ನಿಮ್ಮಂತ ನಾರ್ಯರಸಲ ಈ ನಿನ್ನ ಹೆಣ್ಣು ಜಾತಿಯಲ್ಲೇ. ತನಗೆ ಬೇಕಾದ ಹುಡುಗನೊಂದಿಗೆ ಹೋಗುತ್ತಿರುವಾಗ ಯಾರಾದರೂ ಇವನು ಯಾರು ಎಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗ, ನನ್ನ ಅಣ್ಣನೆಂದು ಹೇಳಿ ಹಾಗೆ ಅಣ್ಣನಿಗೆ ಅಂಗಾಂಗ ತೋರಿಸುವ ಮಾನಗೆಟ್ಟವರೆಷ್ಟು ನಿನ್ನ ಪೃಥ್ವಿಯಲ್ಲೇ. ನೀಚ ಹೆಣ್ಣಿನ ಬಗ್ಗೆ ಇಷ್ಟೊಂದೆಲ್ಲ ಕೇವಲವಾಗಿ ಮಾತನಾಡಬೇಡ ನೀನು. ಅಷ್ಟಕ್ಕೂ ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯೆಲ್ಲ ಮಾತನಾಡ್ತಿದೆಯಲ್ಲ, ನೀನು ಮನುಷ್ಯನಲ್ಲ, ಮನುಷ್ಯ ರೂಪದಲ್ಲಿರುವ ನಾರಿಯೇ ಸರಿ. ನಿನಗ್ಯಾರು ಅಕ್ಕ ತಂಗಿಯರು ಇಲ್ಲವೇನೋ? ಪ್ರಮುಖ ಈ ಚಂದ್ರನಿಗೆ ಇಡಿಸಲಾರದ ಶಬ್ದ ಎಂದರೆ ಅದು ಅಕ್ಕ ತಂಗಿ ಎಂಬ ಶಬ್ದ. ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಅನ್ನುತ್ತಾ ಹೋದರೆ ನಿಮ್ಮ ಸೌಂದರ್ಯಕ್ಕೆಲ್ಲಿದೆ ಬೆಲೆ? ಬಾರಲೇ ಬಾ, ಸೌಂದರ್ಯಕ್ಕೆ ನಾನು ಹಾಕುವೆ ಕಾಮ ಎಂಬ ಕೀಲೆ. ಸುಮ್ಮನೆ ನಾನು ಹೇಳಿದಾಗೆ ಕೇಳಿ ನನ್ನ ತುಟಿಗೆ ಒಂದು ಮುತ್ತನ್ನು ಕೊಟ್ಟು ಒಂದು ಗೀತೆಯನ್ನು ಆಡುವೆಯಾ, ಇಲ್ಲ ಸೀಲ ಕಳೆದುಕೊಂಡು ಸತ್ತು ಹೋಗ. ಈ ಕಟುಕನ ಕೈಯಿಂದ ಪಾರಾಗ್ಬೇಕಂದ್ರೆ ಇವನು ಹೇಳಿದಂತೆ ಕೇಳಿ ಇಲ್ಲಿಂದ ಪಾರಾಗ್ಲೇಬೇಕು. ನಾನು ನೀ ಹೇಳಿದಾಗೆ ಕೇಳ್ತೇನೆ ನಾನು.
ಅನರ್ಘ ರತ್ನವೇ